ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸುವ ಯಾವ ಆಲೋಚನೆಯೂ ನಮ್ಮ ಮುಂದೆ ಇಲ್ಲ. ಯಾವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಹೇಳಿಕೆ ನೀಡಿದ್ದಾರೆ ಗೊತ್ತಿಲ್ಲ ಅಂತ ಗೋಕಾಕ್ ಶಾಸಕರಾದ ರಮೇಶ್ ಜಾರಕಿಹೊಳಿ ಅವರು ಹೇಳಿದರು. ಅಥಣಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಶಾಸಕರಿಗೆ ಹಣದ ಆಶೆ ತೋರಿಸಲಾಗಿದೆ ಎಂಬುದೆಲ್ಲ ಸುಳ್ಳು. ಮುಂಚೂಣಿಯಲ್ಲಿ ಇರಬೇಕಾದವನೇ ನಾನೇ ಇಲ್ಲ. ಆತ್ಮೀಯ ಕಾಂಗ್ರೆಸ್ ಶಾಸಕರುಗಳಿಗೆ 136 ಶಾಸಕರಿದ್ದಾರೆ. ಚೆನ್ನಾಗಿ ಆಡಳಿತ ಮಾಡಿ ಎಂಬ ಸಲಹೆ ನೀಡಲಾಗಿದೆ. ನಾವು ವಿರೋಧ ಪಕ್ಷದಲ್ಲಿ ಕುಳಿತುಕೊಳ್ಳುತ್ತೇವೆ ಅಂತ ಅವರುಗಳಿಗೆ ಎಂದೋ ಹೇಳಿದ್ದೇವೆ ಎಂದರು. ವಕ್ಫ್ ವಿರುದ್ಧ ನಮ್ಮ ಹೋರಾಟ ನಿರಂತರ. ಒಟ್ಟಾರೆ ಇದು ಬಿಜೆಪಿ ಪಕ್ಷದ ಅಡಿ ನಡೆದರೂ ಅನ್ಯಾಯಕ್ಕೆ ತುತ್ತಾದ ಎಲ್ಲ ಸಮುದಾಯದ ಜನಪರವಾದ ಹೋರಾಟವಾಗಿದೆ. ಜನಪರವಾದ ಹೋರಾಟ ಮಾಡಬೇಕಾದ್ರೆ ಹೈಕಮಾಂಡ್ ಒಪ್ಪಿಗೆ ಇದ್ದೇ ಇರುತ್ತೆ. ಪದೇ ಪದೇ ರಾಜ್ಯ ಪಕ್ಷದ ಅಧ್ಯಕ್ಷರ ಕುರಿತು ಪ್ರಶ್ನೆ ಮಾಡುವುದು, ನಾನು ಮಾತನಾಡುವುದು ಸರಿಯಲ್ಲ. ಆ ಕುರಿತು ಪ್ರಶ್ನೆ ಮಾಡಿದ್ರು, ಮಾಧ್ಯಮದವರಿಗೆ ಕಿವಿ ಮಾತು ಹೇಳಿದ್ರು. ಈ ವೇಳೆ ಮಾಜಿ ಸಚಿವ ಶ್ರೀಮಂತ ಪಾಟೀಲ್, ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಇದ್ದರು.